Hi students, good morning. The chapter 4 sorting materials into group. Yesterday class, in previous class we have studied about the topic the property is third property is oddness and soluble or insoluble. The next property today we have discussed the next property is ಆಬ್ಜೆಕ್ಟ್ಸ್ ಮೇ ಫ್ಲೋಟ್ ಆರ್ ಸಿಂಕ್ ಇನ್ ವಾಟರ್. ಅಂದರೆ ಒಂದು ವಸ್ತುಗಳು ನೀರಿನಲ್ಲಿ ತೇಲುತ್ತದೆ ಅಥವಾ ಒಂದು ಮುಳುಗಬಹುದು ಅಥವಾ ಮುಳುಗುತ್ತದೆ. ಒಂದು ಆಬ್ಜೆಕ್ಟ್ಸ್ ಫ್ಲೋಟ್ ಅಂದರೆ ತೇಲೋದು, ಸಿಂಕ್ ಅಂದರೆ ಮುಳುಗೋದು. ನೋಡ್ತೋಗೋಣ. ವೈಲ್ ಡೂಯಿಂಗ್ ಇನ್ ಆ್ಯಕ್ಟಿವಿಟಿ 4 ಯು ಮೈಟ್ ಹ್ಯಾವ್ ನೋಟಿಸ್ಡ್ ದಿ ಇನ್ಸಾಲ್ಯುಬಲ್ ಸಾಲಿಡ್ ಇಸ್ ಸಪ್ರೇಟೆಡ್ ಔಟ್ ಫ್ರಮ್ ವಾಟರ್. ಇಲ್ಲಿ ಆ್ಯಕ್ಟಿವಿಟಿ 4ಅಲ್ಲಿ ಒಂದು ನೋಟಿಸ್ ಮಾಡ್ತಾ ಬಂದ್ರಿ ಏನು ಅಂದರೆ ಇಟ್ ಈಸ್ ಇನ್ಸಾಲ್ಯುಬಲ್ ಸಾಲಿಡ್ ಈಸ್ ಸಪ್ರೇಟೆಡ್ ಔಟ್ ಫ್ರಮ್ ವಾಟರ್. ಅಂದರೆ ಒಂದು ಸಾಲಿಡ್ ಒಳಗಡೆ ಒಂದು ಸಬ್ಸ್ಟೆನ್ಸಸ್ ಹಾಕಿಬಿಟ್ಟು ಅದನ್ನು ಸಾಲ್ಯುಬಲ್ ಇನ್ಸಾಲ್ಯುಬಲ್ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಒಂದು ಆ್ಯಕ್ಟಿವಿಟಿ 4ನು ನೋಡ್ತಾ ಬಂದ್ವಿ. ಯು ಮೈಟ್ ಹ್ಯಾವ್ ನೋಟಿಸ್ಡ್ ಸಮ್ ಲಿಕ್ವಿಡ್. ಅದೇ ರೀತಿ ಇನ್ನೂ ನೋಟಿಸ್ ಮಾಡ್ತಾ ಬಂದ್ವಿ, ಒಂದು ಲಿಕ್ವಿಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾ ಬಂದ್ರಿ ಆ್ಯಕ್ಟಿವಿಟಿ 5 ಕಂಡುಹಿಡಿತಾ ಬಂದ್ರಿ. ಅದರಲ್ಲಿ ಏನಾಗ್ತಾ ಬಂತು ರಿಸಲ್ಟು, ಕೆಲವೊಂದು ಸಬ್ಸ್ಟೆನ್ಸಸ್ ಏನಾಗ್ತಾ ಬಂತು, ಫ್ಲೋಟ್ ಆಗ್ತಾ ಬಂತು. ಹೌದಾ? ಅಂದರೆ ಮಿಕ್ಸಪ್ ಆಗ್ತಾ ಬಂತು, ಕೆಲವೊಂದು ಸಬ್ಸ್ಟೆನ್ಸಸ್ಸು ಫ್ಲೋಟ್ ಆಗ್ತಾ ಬಂತು. ಅದನ್ನು ನೀವಿಲ್ಲಿ ನೋಡ್ತಾ ಬಂದರೆ ಎಕ್ಸಾಂಪಲ್ ಸಮ್ ಆಫ್ ಮೆಟೀರಿಯಲ್ಸ್ ಡೋಂಟ್ ಮಿಕ್ಸ್ ವಿತ್ ವಾಟರ್. ಅಂದರೆ ಕೆಲವೊಂದು ಮೆಟೀರಿಯಲ್ಸು ತನ್ನ ವಾಟರಲ್ಲಿ ಏನಾಗುತ್ತೆ ಮಿಕ್ಸಪ್ ಆಗೋಲ್ಲ ಅಥವಾ ಫ್ಲೋಟ್ ಆಗ್ತಾ ಹೋಗುತ್ತೆ, ಒಂದು ನೀರಿನ ಮೇಲೆ ಸರ್ಫೇಸ್ ಮೇಲೆ ತೇಲ್ತಾ ಹೋಗುತ್ತೆ. ಕೆಲವೊಂದು ವಸ್ತುಗಳು ಏನಾಗ್ತಾ ಹೋಗುತ್ತೆ ಮಿಕ್ಸಪ್ ಆಗ್ತಾ ಬರುತ್ತೆ. ಅದರ್ ಮೇ ಹ್ಯಾವ್ ಸಂಕ್ ಇನ್ ಬಾಟಮ್ ಆಫ್ ದಿ ಟಂಬ್ಲರ್. ಇಲ್ಲ ಫ್ಲೋಟ್ ಆಗುತ್ತೆ, ಇಲ್ಲ ಒಂದು ಟಂಬ್ಲರ್ ಒಂದು ಬಾಟಮ್ ಕೆಳಗಡೆ ಸೆಟಲ್ಡ್ ಆಗ್ತಾ ಹೋಗುತ್ತೆ. ಸೆಟಲ್ಡ್ ಡೌನಿಂದ ಬಾಟಮಲ್ಲಿ ಏನಾಗ್ತಾ ಹೋಗುತ್ತೆ, ಒಂದು ಟಂಬ್ಲರಲ್ಲಿ ಅಥವಾ ಏನು ಗ್ಲಾಸ್ ಯೂಸ್ ಮಾಡಿರ್ತೀರಿ, ಏನು ಒಂದು ಟಂಬ್ಲರ್ ಯೂಸ್ ಮಾಡಿರ್ತೀರಿ ಆ ಒಂದು ತಳಭಾಗದಲ್ಲಿ ಬಂದು ಕೂರುತ್ತೆ. ವಿ ನೋಟಿಸ್ ಮೆನಿ ಎಕ್ಸಾಂಪಲ್ ಆಫ್ ಆಬ್ಜೆಕ್ಟ್ಸ್. ಅದೇ ರೀತಿ ನೀವಿಲ್ಲಿ ತುಂಬ ಎಕ್ಸಾಂಪಲ್ಸ್ ಅಂದ್ಬಿಟ್ಟು ನೋಟ್ ಮಾಡ್ತಾ ಹೋಗಿ. ಫ್ಲೋಟ್ ಇನ್ ವಾಟರ್ ಅದರಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ. ಒಂದು ಆಬ್ಜೆಕ್ಟು ಒಂದು ಫ್ಲೋಟ್ ಆಗುತ್ತೆ ಅಥವಾ ಏನಾಗ್ತಾ ಹೋಗುತ್ತೆ, ಒಂದು ಸಿಂಕ್ ಆಗ್ತಾ ಬರುತ್ತೆ. ಇನ್ ಫಿಗರ್ 4.6 ಅಲ್ಲಿ ಫಿಗರ್ 4.6 ನೋಡ್ತಾ ಹೋಗಿ. ಸಮ್ ಆಬ್ಜೆಕ್ಟ್ಸ್ ಆರ್ ಫ್ಲೋಟ್ ಇನ್ ವಾಟರ್, ಸಮ್ ಆಬ್ಜೆಕ್ಟ್ಸ್ ಆರ್ ಸಿಂಕ್ ಇನ್ ಇಟ್. ಕೆಲವೊಂದು ಆಬ್ಜೆಕ್ಟ್ಸ್ ಸಿಂಕ್ ಆಗಿದೆ, ಕೆಲವೊಂದು ಆಬ್ಜೆಕ್ಟು ಫ್ಲೋಟ್ ಆಗಿದೆ. ನೆಕ್ಸ್ಟು ಅದರಲ್ಲಿ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ. ದ ಡ್ರೈ ಲೀವ್ಸ್ ಈಸ್ ಫ್ಯಾಲನ್ ಆನ್ ದಿ ಸರ್ಫೇಸ್ ಆಫ್ ಪಾಂಡ್. ಅಂದರೆ ಒಂದು ಡ್ರೈ ಆಗಿರುವಂಥ ಒಂದು ಲೀವ್ಸ್ ಅಂದರೆ ಒಣಗಿರುವಂಥ ಒಂದು ಎಲೆ ಏನಾದಾಗ ಹಾಕಿದಾಗ ಪಾಂಡಾಗಿ ಏನಾಗ್ತಾ ಹೋಗುತ್ತೆ, ಸರ್ಫೇಸ್ ಮೇಲೆ ತೇಳ್ತಾ ಹೋಗುತ್ತೆ. ಅದೇ ರೀತಿ ಒಂದು ಸ್ಟೋನ ನಾವು ಪಾಂಡಲ್ಲಿ ಹಾಕಿದಾಗ ಏನಾಗ್ತಾ ಹೋಗುತ್ತೆ, ಆ ಒಂದು ತಳಭಾಗದಲ್ಲಿ ಬಂದು ಕೂರ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ದಿ ಡ್ರಾಪ್ಸ್ ಆಫ್ ಹನಿ. ಅಂದರೆ ನಾವು ಹನಿನ ಒಂದು ಡ್ರಾಪ್ ಆಫ್ ಹನಿನ ನಾವು ಫ್ಯಾಲೆಂಟ್ ಇಂಟು ಗ್ಲಾಸ್ ಆಫ್ ವಾಟರ್. ಗ್ಲಾಸಲ್ಲಿರುವಂಥ ಒಂದು ವಾಟರಲ್ಲಿ ಆ ವಾಟರ್ ಮೇಲೆ ಒಂದು ಹನಿ ಹಾಕಿದಾಗ ವಾಟ್ ಹ್ಯಾಪನ್ಸ್ ಏನಾಗ್ತಾ ಹೋಗುತ್ತೆ ಅದು ಫ್ಲೋಟ್ ಆಗ್ತಾ ಬರುತ್ತೆ. ಹೌದಾ? ಯಾಕೆಂದರೆ ಇಟ್ ಈಸ್ ಅ ಲಿಕ್ವಿಡ್ ಕಂಟೆಂಟ್. ನೋಡಿ, ಬೋಜಾನ ಸ್ಟೂಡೆಂಟು ಕುಡ್ ಲೈಕ್ ಟು ಸಿ ಗಿವ್ ಹಿಮ್ 5 ಎಕ್ಸಾಂಪಲ್ಸ್ ಟು ಈಚ್. ಅದೇ ರೀತಿ ನೀವು 5 ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ಅವರು. 5 ಎಕ್ಸಾಂಪಲ್ಸ್ನ ನೀವು ಕೊಡ್ತಾ ಹೋಗಿ. ದಿ ಆಬ್ಜೆಕ್ಟ್ಸ್ ದಟ್ ಫ್ಲೋಟ್ ಆ್ಯಂಡ್ ದೋ ಸಿಂಕ್ ಇನ್ ವಾಟರ್. ಅಂದರೆ ಒಂದು ಆಬ್ಜೆಕ್ಟ್ಸು ಒಂದು ಫ್ಲೋಟ್ ಆಗಿರ್ಬೋದು ಅಥವಾ ಸಿಂಕ್ ಆಗುವಂತಹ ಕೆಲವು ಎಕ್ಸಾಂಪಲ್ಸು. ವಾಟ್ ಅಬೌಟ್ ಟೆಸ್ಟಿಂಗ್ ಇನ್ ಸೇಮ್ ಮೆಟೀರಿಯಲ್ಸ್. ಅದೇ ರೀತಿ ಸೇಮ್ ಮೆಟೀರಿಯಲ್ಸ್ನ ಒಂದು ಮೆಟೀರಿಯಲ್ಸ್ ಫ್ಲೋಟ್ ಆಗಿರುವಂತಹವು ಇದೆ ಮತ್ತು ಸಿಂಕ್ ಆಗಿರುವಂಥವು ಇದೆ. ಆ ರೀತಿ ಇರುವಂಥ ಒಂದು ಮೆಟೀರಿಯಲ್ಸ್ನ ಟೆಸ್ಟ್ ಮಾಡ್ತಾ ಹೋಗಿ. ಇಫ್ ಯು ಸಿ ದೇ ಫ್ಲೋಟ್ ಆರ್ ಸಿಂಕ್ ಇನ್ ಅದರ್ ಲಿಕ್ವಿಡ್ಸ್ ಲೈಕ್ ಆಯಿಲ್. ಅಂದರೆ ಎಕ್ಸಾಂಪಲ್ಸ್ ಯಾವುದು, ಇಟ್ ಈಸ್ ಎ ಲಿಕ್ವಿಡ್ ಕಂಟೆಂಟ್ಸ್. ಅಂದರೆ ಫ್ಲೋಟ್ ಆರ್ ಸಿಂಕ್. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಲಿಕ್ವಿಡ್ ಆಯಿಲ್ ಅನ್ನೋದು ಫ್ಲೋಟ್ ಆಗುತ್ತಾ ಸಿಂಕ್ ಆಗುತ್ತಾ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಲೈಕ್ ಆಯಿಲ್ ಯೂಸ್ ಮಾಡ್ಕೊಂಡಾಗ ನೀವು ಆಯಿಲ್ ಅನ್ನೋದು ಇಟ್ ಈಸ್ ಅ ಲಿಕ್ವಿಡ್. ಹೌದಾ? ಅದು ನಾವು ನೀರಲ್ಲಿ ಹಾಕಿದಾಗ ಫ್ಲೋಟ್ ಆಗುತ್ತಾ ಸಿಂಕ್ ಆಗುತ್ತಾ ಇಸ್ ಕ್ವಶನ್ ಮಾರ್ಕ್. ಏನಾಗುತ್ತೆ ಅದು, ಇಟ್ ಈಸ್ ಎ ಫ್ಲೋಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಾಪರ್ಟೀಸ್ ಟ್ರಾನ್ಸ್ಪರೆನ್ಸ್. ಅಂದರೆ ಟ್ರಾನ್ಸ್ಪರೆನ್ಸ್ ಅಂದರೆ ಇಟ್ ಈಸ್ ಪಾರದರ್ಶಕತೆ. ಅಂದರೆ ಒಂದು ವಸ್ತುವಿನಿಂದ ನೋಡ್ತಾ ಹೋಗೋಣ. ಯು ಮೈಟ್ ಹ್ಯಾವ್ ಪ್ಲೇಡ್ ದ ಗೇಮ್ ಆಫ್ ಐಡ್ ಆ್ಯಂಡ್ ಸೀಕ್. ಥಿಂಕ್ ಆಫ್ ಸಮ್ ಪ್ಲೇಸಸ್ ವೇರ್ you could like to hide so that you are not seen by others. Why did you choose those places? Could you have to hide behind a glass window? Obviously not, as your friends can see through that and spot you. Can you see through all the materials? Those substances of materials through which the things can be seen are called transparent as. ನೋಡಿ, next property is a transparent property. You might to play the game. ಒಂದು
ಒಂದು ಗೇಮ್ ಆಡ್ತಾ ಇರ್ತೀರಾ, ಐಡ್ ಆ್ಯಂಡ್ ಸೀಕ್ ಗೇಮ್ನಲ್ಲಿ ಎಕ್ಸಾಂಪಲ್ಸ್ ತೊಗೋಣ. ಅಂದರೆ ನೀವು ಒಂದು ಐಡ್ ಆಗೋಕ್ಕೆ ಅಂದರೆ ಒಂದು ಮರೆ ಮಚ್ಚಲು ಏನಾಗ್ತಾ ಹೋಗ್ತೀರಾ, ಒಂದು ಆಟ ಆಡ್ತಿರ್ತೀರಾ. ಇಟ್ ಈಸ್ ಎಕ್ಸಾಂಪಲ್ ಫಾರ್ ಒಂದು ಐಡ್ ಆ್ಯಂಡ್ ಸೀಕ್ ಗೇಮ್ ಇಟ್ಕೊಳ್ಳೋಣ. ನೀವು ಅದರಿಂದ ಐಡ್ ಆಗೋಕ್ಕೆ ಅಥವಾ ಒಂದು ಮರೆ ಮಾಡಲು ಬಯಸಲು ಕೆಲವು ಒಂದು ಸ್ಥಳಗಳನ್ನು ಏನು ಮಾಡ್ತಾ ಹೋಗ್ತೀರಾ, ಥಿಂಕ್ ಮಾಡ್ತಾ ಹೋಗ್ತೀರಾ. ಏಕೆಂದರೆ ಇದರಿಂದ ನೀವು ಕಾಣಿಸೋದಿಲ್ಲ ಅಂತ ಅನ್ನೋ ಒಂದು ವಸ್ತುನ ಇಟ್ಕೊಂಡ್ಬಿಟ್ಟು ಅದರಿಂದ ಏನಾಗ್ತಾ ಹೋಗ್ತೀರಾ, ಐಡ್ ಆಗೋಕ್ಕೆ ಏನಾಗ್ತಾ ಹೋಗ್ತೀರಾ, ಮರೆ ಮಚ್ಚಲು ಏನಾಗ್ತಾ ಹೋಗ್ತೀರಾ, ಒಂದು ವಸ್ತುವನ್ನು ಇಟ್ಕೊಂಡು ಈ ಒಂದು ವಸ್ತುವಿಂದ ನಾವು ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಏನು ಮಾಡ್ತಾ ಹೋಗ್ತೀರಾ, ಅಲ್ಲಿ ಆ ಥರ ಇರುವಂಥ ಒಂದು ಪ್ಲೇಸಸ್ನ ನೀವು ಇಲ್ಲಿ ಚೂಸ್ ಮಾಡ್ಕೊತಾ ಹೋಗ್ತೀರಾ. ಅಂದರೆ ಎಕ್ಸಾಂಪಲ್ ಫಾರ್ ಒಂದು ಗ್ಲಾಸ್ ವಿಂಡೋ ಅಂದರೆ ಒಂದು ಗಾಜಿನ ಹಿಂದೆ ಏನು ಮಾಡ್ತಾ ಹೋಗ್ತೀರಾ, ಒಂದು ಐಡ್ ಆಗೋಕ್ಕೆ ಅಥವಾ ಅಡಗಿಕೊಳ್ಳೋಕ್ಕೆ ಏನು ಮಾಡ್ತಾ ಹೋಗ್ತೀರಾ, ನೀವು ಪ್ರಯತ್ನ ಮಾಡ್ತಾ ಹೋಗ್ತೀರಾ. ಹೇಗೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹ್ಯಾಸ್ ಯುವರ್ ಫ್ರೆಂಡ್ಸ್, ನಿಮ್ಮ ಒಂದು ಸ್ನೇಹಿತರು ಎಲ್ಲ ಆ ಒಂದು ವಸ್ತುಗಳ ಮೂಲಕ ನೋಡಬಹುದು. ಅಂದರೆ ಆ ವಸ್ತುಗಳ ಮೂಲಕ ನಿಮ್ಮನ್ನಲ್ಲಿ ನೋಡ್ಬೋದು ಅಂತ ಆ ಒಂದು ಪ್ರೊಸೆಸ್ ನಾವೇನಂತ ಕರಿತಾ ಹೋಗ್ತೀವಿ, ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್ ಅಂತಂತೂ ಕರಿತಾ ಹೋಗ್ತೀವಿ. ಅಂದರೆ ನೀವು ಒಂದು ಗಾಜಿನ ಹಿಂದೆ ನೀವು ಹಿಂದೆ ನೀವು ಒಂದು ಬಚ್ಚಿಟ್ಕೊಂಡಾಗ ಅಡಗಿಕೊಳ್ಳಲು ಐಡ್ ಮಾಡಿದಾಗ ಆ ಒಂದು ವಸ್ತುವಿನ ಮೂಲಕ ನಿಮ್ಮನ್ನು ನೋಡ್ತಾ ಹೋಗ್ತಾರಲ್ಲ, ಅದನ್ನು ನಾವೇನಂತ ಕರಿತಾ ಹೋಗ್ತೀವಿ, ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್ ಅಂತ ಅಂದ್ಬಿಟ್ಟು ಇಲ್ಲಿ ಕರಿತಾ ಹೋಗ್ತೀವಿ. ನೋಡಿ ಇಲ್ಲಿ ದ ಸಬ್ಸ್ಟೆನ್ಸಸ್ ಅಥವಾ ಆರ್ ಮೆಟೀರಿಯಲ್ಸ್, ಒಂದು ಸಬ್ಸ್ಟೆನ್ಸಸ್ ಆಗಿರ್ಬೋದು ಅಥವಾ ಮೆಟೀರಿಯಲ್ಸ್ ಆಗಿರ್ಬೋದು, ಯಾವುದ್ರ ಮೂಲಕ ಥ್ರೂ ಥಿಂಗ್ಸ್, ಒಂದು ಥಿಂಗ್ಸ್ನ ಮೂಲಕ ನಿಮ್ಮನ್ನು ಟು ಸಿ ನೋಡ್ತಾ ಹೋಗ್ತಿರಲ್ಲ, ಅದನ್ನು ನಾವೇನಂತ ಕರಿತಾ ಹೋಗ್ತೀವಿ, ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್ ಅಂತ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ ಫಾರ್ ಗ್ಲಾಸಿಂದನೂ ನಾವು ನೋಡ್ತಾ ಹೋಗ್ಬೋದು, ಅಥವಾ ವಾಟರ್, ಹೇರ್ ಆ್ಯಂಡ್ ಸಮ್ ಪ್ಲಾಸ್ಟಿಕ್ ಆ್ಯಂಡ್ ಎಕ್ಸಾಂಪಲ್ಸ್ ಫಾರ್ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್. ಅಥವಾ ಯೂಶ್ವಲಿ ಶಾಪ್ ಕೀಪರ್ಸ್ ಏನು ಮಾಡಿರ್ತಾರೆ, ಯೂಶ್ವಲಿ ಪ್ರಿಫರ್ಸ್ ಟು ಕೀಪ್, ಅಂದರೆ ಯೂಶ್ವಲಾಗಿ ಶಾಪ್ ಕೀಪರ್ಸ್ನ ಈ ರೀತಿ ಇರುವಂಥ ಒಂದು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಏನಕ್ಕೆ ಅಂದರೆ ಟು ಪ್ರಿಫರ್ ದ ಒಂದು ಬಿಸ್ಕೆಟ್ಸ್ ಅಥವಾ ಸ್ವೀಟ್ಸ್ ಇರೋಕ್ಕೆ ಅಥವಾ ಒಂದು ಈಟಬಲ್ ಫುಡ್ಸ್ ಇರೋಕ್ಕೆ ಅಥವಾ ಒಂದು ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ನ ಯೂಸ್ ಮಾಡಿರ್ತಾರೆ, ಅಥವಾ ಗ್ಲಾಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಆಗಿರ್ಬೋದು. ಈ ರೀತಿ ಏನಕ್ಕೆ ಅಂದರೆ ಇಟ್ ಈಸ್ ಎ ಈಸಿಯಾಗಿ ಏನಾಗ್ತಾ ಹೋಗುತ್ತೆ, ಒಂದು ಸೊ ದಟ್ ಬಯರ್ಸ್ ಕ್ಯಾನ್ ಈಸಿಲಿ ಟು ಐಟಮ್ಸ್. ಅಂದರೆ ಇಲ್ಲಿ ಕಾಣಿಸ್ತಾ ಹೋಗ್ತಿದೆಯಲ್ಲ ನಿಮ್ಮ ಪಿಕ್ಚರಲ್ಲಿ 4.8 ತಮ್ಮ ಈಸಿ ಆಗೋಕ್ಕೆ, ಅಂದರೆ ಅದರಲ್ಲಿರುವಂತಹ ಒಂದು ವಸ್ತುಗಳನ್ನ ಕಾಣಿಸೋಕ್ಕೆ ಏನು ಮಾಡ್ತಾ ಹೋಗ್ತೀವಿ, ಈ ರೀತಿ ಇರುವಂಥ ಒಂದು ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ನ ಯೂಸ್ ಮಾಡಿರ್ತಾರೆ. ಇಲ್ಲಿ ಇಟ್ ಈಸ್ ಎಕ್ಸಾಂಪಲ್ ಫಾರ್ 4.8. ಹೌದಾ. ನೆಕ್ಸ್ಟ್ ನೋಡಿಲಿ, ಆನ್ ಅದರ್ ಹ್ಯಾಂಡ್ ದೇ ಆರ್ ಸಮ್ ಮೆಟೀರಿಯಲ್ಸ್ ಥ್ರೂ ವಿಚ್ ಆರ್ ನಾಟ್ ಏಬಲ್ ಟು ಸಿ. ಅದೇ ರೀತಿ ಒಂದು ಮೆಟೀರಿಯಲ್ಸ್ನ ಮೂಲಕ ನಾವು ಒಂದು ವಸ್ತು ಆಗಿರ್ಬೋದು, ಏನೇ ಆಗಿರ್ಬೋದು ನೋಡೋಕ್ಕೆ ಆಗೋದಿಲ್ಲ, ಇಟ್ ಈಸ್ ನಾಟ್ ಏಬಲ್ ಟು ಸಿ. ಅದನ್ನು ನಾವೇನಂತ ಕರಿತಾ ಹೋಗ್ತೀವಿ, ಒಪೆಕ್ಯೂ ಅಂತ ಅಂದ್ಬಿಟ್ಟು ಕರಿತಾ ಹೋಗ್ತೀವಿ. ಇಲ್ಲೂ ತನ್ನ ಒಂದು ವಸ್ತುವಿನ ಮೂಲಕ ಅದರೊಳಗಿರುವಂಥ ಒಂದು ವಸ್ತುನ ನಾವು ನೋಡ್ತಾ ಹೋಗ್ತೀವಿ. ಹೌದಾ. ಒಂದು ಮೆಟೀರಿಯಲ್ಸ್ನ ಮೂಲಕ, ಒಂದು ಸಬ್ಸ್ಟೆನ್ಸ್ನ ಮೂಲಕ ಒಂದು ಥಿಂಗ್ಸ್ನ ನಾವು ನೋಡ್ತಾ ಹೋದ್ವಿ. ಅದೇ ರೀತಿಯಲ್ಲಿ ಒಂದು ವಸ್ತುವಿನ ಮೂಲಕ ಅಥವಾ ಒಂದು ಥಿಂಗ್ಸ್ನ ಮೂಲಕ ನಮಗೆ ಅದನ್ನು ನೋಡೋಕ್ಕಾಗೋದಿರಲ್ಲ, ಅದನ್ನು ಒಪೆಕ್ಯೂ ಅಂತ ಕರಿತಾ ಹೋಗ್ತೀವಿ. ಇಟ್ ಈಸ್ ಎನ್ ಆಪೋಸಿಟ್ ವರ್ಡ್ಸ್ ಫಾರ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಒಪೆಕ್ಯೂ ಇಸ್ ಆಪೋಸಿಟ್ ವರ್ಡ್ಸ್. ಯು ಕೆನಾಟ್ ಟೆಲ್ ವಾಟ್ ಈಸ್ ಕೆಪ್ಟ್ ಇನ್ ಕ್ಲೋಸ್ಡ್ ದಿ ವುಡನ್ ಬಾಕ್ಸ್. ನಿಮಗೆ ಒಂದು ವುಡನ್ ಬಾಕ್ಸ್ ಒಳಗಡೆ ನಿಮಗೆ ಏನು ಇಟ್ಟಿದ್ದಾರೆ ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ. ಅಥವಾ ಕಾರ್ಡ್ಬೋರ್ಡ್ ಆಗಿರ್ಬೋದು, ಅಥವಾ ಕಾಟನ್ ಆರ್ ಮೆಟಲ್ ಕಂಟೈನರ್ ಆಗಿರ್ಬೋದು, ಅದ್ರ ಒಳಗಡೆ ಏನಿದೆ ಅನ್ನೋದು ನಮಗೆ ಹೇಳೋಕ್ಕಾಗೋದಿಲ್ಲ. ಹೌದಾ. ಆ ರೀತಿ ಇರುವಂತಹ ಒಂದು ಎಕ್ಸಾಂಪಲ್ಸ್ ಇರುವಂಥ ಏನಂತ ಕರಿತಾ ಹೋಗ್ತೀವಿ, ಒಪೆಕ್ಯೂ ಅಂತ ಕರಿತಾ ಹೋಗ್ತೀವಿ. ವುಡ್ ಆಗಿರ್ಬೋದು, ಕಾರ್ಡ್ಬೋರ್ಡ್ ಆಗಿರ್ಬೋದು, ಅಥವಾ ಒಂದು ಮೆಟಲ್ಸ್ ಆಗಿರ್ಬೋದು, ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಒಪೆಕ್ಯೂ ಮೆಟೀರಿಯಲ್ಸ್. ಎಸ್, ಇಲ್ಲಿ ನೋಡ್ತಾ ಹೋಗಿ ಪಿಕ್ಚರ್ಸಲ್ಲಿ ಲುಕಿಂಗ್ ಥ್ರೂ ಒಪೆಕ್ಯೂ, ಟ್ರಾನ್ಸ್ಪರೆಂಟ್ ಆರ್ ಟ್ರಾನ್ಸ್ಲಸೆಂಟ್. ನೀವು ನೋಡಿರೋದು ಇನ್ನು ಫಸ್ಟು 2 ಮಾತ್ರ, ಒಂದು ಟ್ರಾನ್ಸ್ಪರೆನ್ಸ್ ಅಥವಾ ಒಂದು ಒಪೆಕ್ಯೂ. ನೋಡಿ ಇಲ್ಲಿ 2 ರೀತಿ ನಿಮಗೆ ಕಾಣಿಸ್ತಾ ಇದೆ. ಇದ್ರಾಗೆ ಟ್ರಾನ್ಸ್ಪರೆಂಟ್ ಯಾವುದು, ಟ್ರಾನ್ಸ್ಲಸೆಂಟ್ ಯಾವುದು. ಫಸ್ಟು ನಾವು ಡಿಸ್ಕಸ್ ಮಾಡಿರೋದ್ರ ಮೇಲೆ ಟ್ರಾನ್ಸ್ಪರೆಂಟ್ ಆ್ಯಂಡ್ ಒಪೆಕ್ಯೂ ಮಾತ್ರ ನೋಡ್ತಾ ಹೋಗಿ. ನೋಡಿ ಇಲ್ಲಿ ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್. ಹೌದಾ. ಈ ಒಂದು ಗಾಜಿನ ಮೂಲಕ ಏನು ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಎದುರಿಗಿರುವಂತಹ ಒಂದು ಪರ್ಸನ್ನ ಅಥವಾ ಒಂದು ಥಿಂಗ್ಸ್ನ ನೋಡ್ತಾ ಹೋಗಿದ್ದಾರೆ. ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್, ಇಟ್ ಈಸ್ ಎ ಒಪೆಕ್ಯೂ. ಅಂದರೆ ಒಂದು ವಸ್ತುನ ಇಟ್ಕೊಂಡ್ಬಿಟ್ಟು ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್ ಗ್ಲಾಸ್. ಹೌದಾ. ಒಪೆಕ್ಯೂ ಗ್ಲಾಸ್. ಇದು ಟ್ರಾನ್ಸ್ಪರೆಂಟ್ ಗ್ಲಾಸ್, ಇದು ಒಪೆಕ್ಯೂ ಗ್ಲಾಸ್. ಈ ಒಂದು ಗಾಜಿನ ಮೂಲಕ ಆಪೋಸಿಟ್ ಇರುವಂಥ ಒಂದು ವಸ್ತುನ ಅಥವಾ ಒಂದು ಥಿಂಗ್ಸ್ನ ನೋಡೋಕೆ ಆಗ್ತಾ ಇಲ್ಲ. ಹೌದಾ. ಇಟ್ ಈಸ್ ಎನ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ. ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್, ಈಸ್ ಎ ಒಪೆಕ್ಯೂ. ಹೌದಾ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಆ್ಯಕ್ಟಿವಿಟಿ. ಎಸ್, ಡ್ಯೂ ಯು ಫೈಂಡ್ ವಿ ಕ್ಯಾನ್ ಗ್ರೂಪ್ ಮೆಟೀರಿಯಲ್ಸ್. ಇದೇ ರೀತಿ ಇರುವಂತಹ ನೀವು ಒಂದು ಮೆಟೀರಿಯಲ್ಸ್ನ ಇಲ್ಲೋ ಅಥವಾ ಆಬ್ಜೆಕ್ಟ್ಸ್ನ ಗ್ರೂಪ್ ಮಾಡ್ತಾ ಹೋಗಿ. ಅದರಲ್ಲಿ ಏನು ವಿತೌಟ್ ಎನಿ ಕನ್ಫ್ಯೂಷನ್ಸ್ ಇದೆ, ಒಂದು ಒಪೆಕ್ಯೂ ಅಥವಾ ಟ್ರಾನ್ಸ್ಪರೆಂಟ್ ಬಗ್ಗೆ ನಿಮ್ಗೆ ಯಾವುದು ಕನ್ಫ್ಯೂಷನ್ಸ್ ಇಲ್ಲ ಅಂತಂದ್ಬಿಟ್ಟು
ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಆ್ಯಕ್ಟಿವಿಟಿ 6, ಟೇಕ್ ಎ ಶೀಟ್ ಆಫ್ ಪೇಪರ್ ಆ್ಯಂಡ್ ಲುಕ್ ಥ್ರೂ ಟುವರ್ಡ್ಸ್ ದ ಲೈಟ್ ಬಲ್ಬ್, ಮೇಕ್ ಎ ನೋಟ್ ಇನ್ ಅಬ್ಸರ್ವೇಷನ್ಸ್. ನೋಡಿ ಇಲ್ಲಿ ಒಂದು ಶೀಟ್ ಆಫ್ ಪೇಪರ್ ತಗೊತಾ ಹೋಗ್ತೀರಾ, ಥ್ರೂ ಆ ಒಂದು ಪೇಪರಿನ ಮೂಲಕ ಏನು ಮಾಡ್ತಾ ಹೋಗ್ತೀರಾ, ಟುವರ್ಡ್ಸ್ ಲೈಟ್ ಬಲ್ಬ್ ನೋಡ್ತಾ ಹೋಗ್ತೀರಾ. ಆ್ಯಂಡ್ ಮೇಟ್ ಇನ್ ಅಬ್ಸರ್ವೇಷನ್ಸ್ ನಾವು ಪುಟ್ 2.23 ಡ್ರಾಪ್ ಸಮ್ ಆಯಿಲ್ ಆ್ಯಂಡ್ ಸ್ಪ್ರೆಡ್ ಇನ್ ಟು ಶೀಟ್ ಆಫ್ ಪೇಪರ್. ಅಂದರೆ ಒಂದು ಶೀಟ್ ಆಫ್ ಪೇಪರ್ ತಗೊಳ್ತಾ ಹೋಗ್ತೀರಾ, ಅದರಲ್ಲೇ ನಿಮ್ಗೆ ಆಯಿಲ್ನ ಸ್ಪ್ರೆಡ್ ಮಾಡಿರ್ತೀರಾ. ಸ್ಪ್ರೆಡ್ ಮಾಡಿಬಿಟ್ಟು ಏನು ಮಾಡ್ತಾ ಹೋಗ್ತೀರಾ, ನೀವೊಂದು ಆ ಬಲ್ಬ್ನ ನೀವು ನೋಡ್ತಾ ಹೋದಾಗ ಲುಕ್ ಅಗೇನ್ ಟುವರ್ಡ್ಸ್ ಲೈಟೆಡ್ ಬಲ್ಬ್ನ ನೀವು ನೋಡ್ತಾ ಹೋದಾಗ ಆ ಒಂದು ಪೇಪರಿನಲ್ಲಿ ಏನಾಗ್ತಾ ಹೋಗುತ್ತಾ, ಆಯಿಲ್ ಒಂದು ಸ್ಪ್ರೆಡ್ ಆಗಿರುತ್ತೆ. ಹೌದಾ, ಪೇಪರ್ ಆಯಿಲ್ ಸ್ಪ್ರೆಡ್ ಆಗಿರುತ್ತೆ. ಫೈಂಡ್ ಬಲ್ಬ್ ಈಸ್ ಮೋರ್ ಕ್ಲಿಯರ್ಲಿ ವಿಸಿಬಲ್ ಟು ಬಿಫೋರ್. ಹಾಗಾದರೆ ಆ ಒಂದು ಪೇಪರ್ ಆಯಿಲ್ ಆಗಿರುತ್ತೆ, ಆಯಿಲ್ ಪ್ಯಾಚಸ್ ಆಗಿರುತ್ತೆ, ಅದನ್ನು ನೀವು ಬಲ್ಬ್ ನೋಡಿದಾಗ ಅಲ್ಲಿರುವಂತಹ ಒಂದು ಕ್ಲಿಯರಾಗಿ ವಿಸಿಬಲ್ ಕಾಣಿಸ್ತಾ ಹೋಗುತ್ತಾ ಅಂತಂದ್ಬಿಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಬಟ್ ಕ್ಯಾನ್ ಯು ಸಿ ಕ್ಲಿಯರ್ಲಿ ಥ್ರೂ ಆಯಿಲ್ಡ್ ಪೇಪರ್, ಯಾಕೆಂದರೆ ಅದು ಪೇಪರ್ ಆಯಿಲ್ ಆಗಿರುತ್ತೆ, ಹಾಗಾಗಿ ನಿಮಗೆ ಅದು ಕ್ಲಿಯರಾಗಿ ಕಾಣಿಸುತ್ತಾ, ಒಂದು ಪೇಪರಿನ ಮೂಲಕ ನೋಡ್ತಿರಲ್ಲ ಅವಾಗ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತಾ. ಈಸ್ ಎವ್ರಿಥಿಂಗ್ ಈಸ್ ಅದರ್ ಸೈಡ್ ಈಸ್ ವಿಸಿಬಲ್ ಪರ್ಹ್ಯಾಪ್ಸ್ ನಾಟ್ ದ ಮೆಟೀರಿಯಲ್ಸ್ ಥ್ರೂ ವಿಚ್ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಬಟ್ ನಾಟ್ ಕ್ಲಿಯರ್ಲಿ. ಅಂದರೆ ಒಂದು ಮೆಟೀರಿಯಲ್ಸು ಆಬ್ಜೆಕ್ಟ್ಸ್ ಕಾಣಿಸುತ್ತೆ ಬಟ್ ಕ್ಲಿಯರಾಗಿ ಕಾಣಿಸಲ್ಲ, ಅದನ್ನೇನಂತ ಕರಿತಾ ಹೋಗ್ತೀವಿ, ಇಟ್ ಈಸ್ ಎ ಟ್ರಾನ್ಸಲ್ಸೆಂಟ್ ಅಂತ ಅಂದ್ಬಿಟ್ಟು ಇಲ್ಲಿ ಕರಿತಾ ಹೋಗ್ತೀವಿ. ದಿ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಸೀನ್, ಆಬ್ಜೆಕ್ಟ್ಸ್ನ ಆ ವಸ್ತು ನೋಡ್ಬೋದು ಆದರೆ ಬಟ್ ಕ್ಲಿಯರಾಗಿ ಕಾಣಿಸಲ್ಲವಲ್ಲ, ಅದನ್ನು ಟ್ರಾನ್ಸಲ್ಸೆಂಟ್ ಅಂತ ಕರಿತಾ ಹೋಗ್ತೀವಿ. ರಿಮೆಂಬರ್ ಮಾಡ್ಕೊತ ಹೋಗಿ, ಇಟ್ ಈಸ್ ಆಯಿಲ್ ಪ್ಯಾಚಸ್ ಆನ್ ದಿ ಪೇಪರ್, ವಿ ಟೆಸ್ಟೆಡ್ ದಿ ಫುಡ್ ಐಟಮ್ಸ್ ಇನ್ ಪ್ರೆಸೆನ್ಸ್ ಆಫ್ ಫ್ಯಾಟ್ಸ್. ಇದನ್ನು ನೀವು ಇಲ್ಲಿ ರಿಮೆಂಬರ್ ಮಾಡ್ಕೊಳ್ಳಿ, ಇಟ್ ಈಸ್ ಎ ಫಸ್ಟ್ ಲೆಸನಲ್ಲಿ. ದಟ್ ವಾಸ್ ಟ್ರಾನ್ಸಲ್ಸೆಂಟ್. ಕ್ಯಾನ್ ಥಿಂಕ್ ಆಫ್ ಸಮ್ ಮೋರ್ ಎಕ್ಸಾಂಪಲ್ಸ್ ಇನ್ ಟ್ರಾನ್ಸಲ್ಸೆಂಟ್ ಮೆಟೀರಿಯಲ್ಸ್. ಅದೇ ರೀತಿ ಇರುವಂಥ ಕೆಲವಷ್ಟು ಎಕ್ಸಾಂಪಲ್ಸ್ನ ನೀವು, ಅಂದರೆ ಫ್ಯಾಟ್ ಫುಡ್ನ ನೀವು ಯೂಸ್ ಮಾಡ್ಕೊಂಡಿದ್ದಾಗ ಆ ಒಂದು ಪೇಪರ್ ಆಯಿಲ್ ಪ್ಯಾಚಸ್ ಆಗಿರುತ್ತಲ್ಲ ಅದಲ್ಲಿ ಕೊಟ್ಟಿರೋದು, ಅದನ್ನು ನಾವೇನಂತ ಕರಿತಾ ಹೋಗ್ತೀವಿ, ಟ್ರಾನ್ಸಲ್ಸೆಂಟ್. ಎಸ್. ನೆಕ್ಸ್ಟ್ ವಿ ಕ್ಯಾನ್ ದೇರ್ಫೋರ್ ಗ್ರೂಪ್ ಆಫ್ ಮೆಟೀರಿಯಲ್ಸ್ ಇಸ್, ಅದರಲ್ಲಿ ಗ್ರೂಪ್ ಆಫ್ ಮೆಟೀರಿಯಲ್ಸ್ನ ಗ್ರೂಪ್ ಮಾಡ್ತಾ ಹೋಗಿ ಒಪೇಕ್ಯೂ, ಟ್ರಾನ್ಸ್ಪರೆಂಟ್ ಆ್ಯಂಡ್ ಟ್ರಾನ್ಸಲ್ಸೆಂಟ್. Fairly suggested covering the glass of torch in palm at dark places, switch on the torch and observe the side of the palm she want to know. ನೋಡಿ ಇಲ್ಲಿ ಫೈಲಿ ಏನು ಸ್ಟೂಡೆಂಟ್ಸ್ ಮಾಡ್ತಿದ್ದಾರೆ, ಒಂದು ಟಾರ್ಚ್ ಮೇಲೆ ಒಂದು ಟಾರ್ಚ್ ಯೂಸ್ ಮಾಡಿದ್ದಾರೆ, ಆ ಟಾರ್ಚ್ ಮೇಲೆ ಒಂದು ಅವ್ರ ಹ್ಯಾಂಡ್ ಆಫ್ ಕವರ್ ಮಾಡಿದಾಗ ಇಲ್ಲಿ ಏನು ಕಾಣಿಸ್ತಾ ಹೋಗ್ತಿದೆ, ಇಲ್ಲಿ ಒಂದು ಡಾರ್ಕ್ ಪ್ಲೇಸ್ ಕಾಣಿಸ್ತಾ ಹೋಗ್ತಿದೆ. ಹೌದಾ, ಒಂದು ಲೈಟ್ಸ್ ಕಾಣಿಸ್ತಾ ಹೋಗ್ತಿದೆ. ಯು ವೆದರ್ ದಿ ಪಾಮ್ ಆರ್ ಹ್ಯಾಂಡ್ ಇನ್ ಒಪೇಕ್ಯೂ, ಟ್ರಾನ್ಸ್ಪರೆಂಟ್ ಆರ್ ಟ್ರಾನ್ಸಲ್ಸೆಂಟ್. ಹಾಗಾದರೆ ಇದು ಟ್ರಾನ್ಸ್ಪರೆಂಟಾ ಅಥವಾ ಟ್ರಾನ್ಸಲ್ಸೆಂಟ್? ಇಟ್ ಈಸ್ ಎ ಟ್ರಾನ್ಸಲ್ಸೆಂಟ್. ಹೌದಾ, ಬಟ್ ಕ್ಲಿಯರಾಗಿ ಕಾಣಿಸೋಲ್ಲ. ವಿ ಲರ್ನ್ಡ್, ಕಾಣಿಸುತ್ತೆ ಬಟ್ ನಾಟ್ ಕ್ಲಿಯರ್. ವಿ ಲರ್ನ್ ದ ಮೆಟೀರಿಯಲ್ಸ್ ಇಸ್ ಡಿಫರ್ ಫ್ರಮ್ ಅಪಿಯರೆನ್ಸ್ ಇನ್ ದಿ ಮೇ ಮಿಕ್ಸ್ ಅಪ್ ಇನ್ ಲಿಕ್ವಿಡ್. ಅದೇ ರೀತಿ ಬೇರೆ ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಡಿಫ್ರೆಂಟ್ ಆಗಿರೋವಂಥದ್ದು, ಅಥವಾ ಅಪಿಯರೆನ್ಸ್ ಅಂದರೆ ಹೇಳಿದ್ದೆ ನಾನು, ಅಪಿಯರೆನ್ಸಲ್ಲಿ ಯಾವ್ಯಾವ ಬರ್ತಾ ಹೋಗುತ್ತೆ ಅಂದ್ಬಿಟ್ಟು, ವುಡ್ಡು, ಅದು ಲಸ್ಟರ್ಸ್ ಆಗ್ತಾ ಬರೋದು ನೆನಪಿರಲಿ, ಅಪಿಯರೆನ್ಸ್ ಲಸ್ಟರ್ ಆಗೋದು ಅಥವಾ ವಿತೌಟ್ ಲಸ್ಟರ್ ಆಗೋದು, ಹುಡ್ಡು, ಐರನ್ನು, ಆ ರೀತಿ ಇರುವಂಥ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ವಾಟರ್ ಅಥವಾ ಒಂದು ಲಿಕ್ವಿಡ್ ಕಂಟೆಂಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ದೇ ಫ್ಲೋಟ್ ಆರ್ ಸಿಂಕ್ ಇನ್ ವಾಟರ್ ಇನ್ ಟ್ರಾನ್ಸ್ಪರೆಂಟ್, ಒಪೇಕ್ಯೂ, ಅದರಲ್ಲಿ ಟ್ರಾನ್ಸ್ಪರೆಂಟ್ ಯಾವುದು, ಟ್ರಾನ್ಸಲ್ಸೆಂಟ್ ಯಾವುದು ಅಥವಾ ಒಪೇಕ್ಯೂ ಆದ್ಬಿಟ್ಟು ಮೆಟೀರಿಯಲ್ಸ್ನ ನೀವು ಇಲ್ಲಿ ಗ್ರೂಪ್ ಮಾಡ್ತಾ ಬನ್ನಿ. ಅದರಲ್ಲಿರುವಂಥ ಒಂದು ಡಿಫ್ರೆಂಟ್ ಸಿಮಿಲ್ಯಾರಿಟೀಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಆ ಒಂದು ಪ್ರಾಪರ್ಟೀಸ್ಗೆ ಸಿಮಿಲ್ಯಾರಿಟೀಸ್ ಇದೆ ಅಂತ. ವೈ ಡು ವಿ ನೀಡ್ ಎ ಗ್ರೂಪ್ ಆಫ್ ಮೆಟೀರಿಯಲ್ಸ್ ಇನ್ ಎವ್ರಿಡೇ ಲೈಫ್? ಇದಿಷ್ಟಂಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿರ್ತೀನಿ ನೋಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ನಾವು ಒಂದು ಗುಂಪಾಗಿರುವಂಥ ಒಂದು ಸಾಮಗ್ರಿಗಳನ್ನು ಏಕೆ ಮಾಡ್ತಾ ಹೋಗ್ತೀವಿ ಅಂದರೆ, ಒಂದು ನಮ್ಮ ಕನ್ವೀನಿಯನ್ಸ್ಗೆ, ನಮಗೆ ಒಂದು ಅನುಕೂಲಕ್ಕಾಗಿ ಏನು ಮಾಡ್ತಾ ಹೋಗ್ತೀವಿ, ಎವ್ರಿಡೇ ಲೈಫಲ್ಲಿ ನಾವು ತಮ್ಮ ಮನೆಯಲ್ಲಿ ಏನು ಮಾಡ್ತಾ ಹೋಗ್ತೀವಿ, ನಮ್ಮ ಒಂದು ಅನುಕೂಲಕ್ಕಾಗಿ ತಮ್ಮ ವಸ್ತುಗಳನ್ನು ಸಾಮಾನ್ಯವಾಗಿ ಗುಂಪಾಗಿ ಮಾಡ್ತಾ ಹೋಗ್ತೀವಿ. ಅಂದರೆ ನಾವು ಒಂದು ಸಾಮಾನ್ಯವಾಗಿ ಒಂದೇ ರೀತಿಯ ಒಂದು ವಸ್ತುವನ್ನು ಒಟ್ಟಿಗೆ ಏನು ಮಾಡ್ತಾ ಹೋಗ್ತೀವಿ, ಅರೇಂಜ್ ಮಾಡ್ತಾ ಹೋಗ್ತೀವಿ, ಜೋಡಿಸ್ತಾ ಹೋಗ್ತೀವಿ. ಈ ರೀತಿಯಲ್ಲಿ ಆ ವಸ್ತುಗಳನ್ನು ಒಂದು ಜೋಡಿಸ್ಬಿಟ್ಟು ನಮಗೆ ಬೇಕಾಗಿರೋವಂಥ ಒಂದು ವಸ್ತುಗಳನ್ನು ನಮಗೆ ಬೇಕಾಗಿರೋ ರೀತಿಯಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಒಂದು ಅರೇಂಜ್ಮೆಂಟ್ ಮಾಡ್ತಾ ಹೋಗ್ತೀವಿ ನಮಗೆ ಈಸಿ ಆಗೋಕ್ಕೆ. ಅಂಥ ಒಂದು ವ್ಯವಸ್ಥೆ ಅಥವಾ ಅವುಗಳನ್ನು ಒಂದು ಸುಲಭವಾಗಿ ನಮ್ಮ ಅನುಕೂಲಕ್ಕಾಗಿ ಒಂದು ಸ್ಥಳೀಯವಾಗಿ ಮಾಡಲು ನಮಗೆ ಏನಾಗ್ತಾ ಹೋಗುತ್ತೆ, ಒಂದು ಸಹಾಯ ಮಾಡೋಕ್ಕೋಸ್ಕರ ಏನು ಮಾಡ್ತಾ ಹೋಗ್ತೀವಿ, ಈ ರೀತಿ ಇರುವಂಥ ಒಂದು ಗ್ರೂಪ್ ಆಗಿರುವಂಥ ಒಂದು ಆಬ್ಜೆಕ್ಟ್ಸ್ನ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ತಾ ಹೋಗಿಲಿ, ಸಿಮಿಲರ್ಲಿ ದ ಗ್ರಾಸರ್ ಇಸ್ ಯೂಶಲಿ ಟು ಕೀಪ್ ದ ಬಿಸ್ಕೆಟ್ಸ್. ಆದರೆ ಅದೇ ರೀತಿ ಯೂಶಲಿ ಬಿಸ್ಕೆಟ್ಸ್ ಇಡೋಕ್ಕೋಸ್ಕರ ಅಥವಾ ಒಂದು ಶಾಪಲ್ಲಿ ಇಡೋಕ್ಕೋಸ್ಕರ ಅದರದೇ ಆದ ಒಂದು ಗ್ರೂಪ್ ಮಾಡಿ ಇಡ್ತಾ ಹೋಗ್ತೀವಿ. ಸಮ್ ಸೋಪ್ಸ್ ಆಗಿರ್ಬೋದು, ಅದರ್ವೈಸ್ ಗ್ರೇನ್ಸ್ ಆಗಿರ್ಬೋದು, ಪಲ್ಸಸ್ ಆಗಿರ್ಬೋದು, ಏನಂದರೆ ಸ್ಟೋರ್ ಮಾಡೋಕ್ಕೆ ನಮಗೆ ಬೇಕಾಗಿರೋವಂಥ ಒಂದು ಪ್ಲೇಸಿಗೋಸ್ಕರ ಬೇರೆ ಒಂದು ರೀತಿಯೋಸ್ಕರ ನಮಗೊಂದು ಸಾಮಾನ್ಯವಾಗಿ ಯೂಸ್ ಆಗೋಕ್ಕೋಸ್ಕರ ಏನು ಮಾಡ್ತಾ ಹೋಗ್ತೀವಿ, ಆ ಒಂದು ಪ್ಲೇಸಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಗುಂಪಾಗಿಲಿ ಅರೇಂಜ್ ಮಾಡ್ತಾ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗಿದ್ದಾರೆ. ದೆರ್ ಈಸ್ ಅನದರ್ ರೀಸನ್ಸ್ ವಿ ಫೈಂಡ್ ಸಚ್ ಗ್ರೂಪಿಂಗ್ ಯೂಸ್ಫುಲ್. ಅಂದರೆ ಇದಕ್ಕೂ ಬೇರೆ ರೀತಿ ಇರೋವಂಥ ಒಂದು ಕಾರಣಗಳಿದೆ. ಹೇಗೆ ಅಂತಂದರೆ, ನಾವು ಆ ಒಂದು
ಯೂಸ್ ಆಗೋಕ್ಕೆ, ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡ್ತಾ ಹೋಗ್ತೀವಿ, ಗ್ರೂಪಾಗಿ ನಾವೇನು ಮಾಡ್ತಾ ಹೋಗ್ತೀವಿ, ಅರೇಂಜ್ಮೆಂಟ್ ಮಾಡ್ತಾ ಹೋಗ್ತೀವಿ. ಡಿವೈಡಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್ ಸಮ್ ಕನ್ವೀನಿಯೆಂಟ್, ನಮಗೆ ಒಂದು ಕನ್ವೀನಿಯೆಂಟಿಗೋಸ್ಕರ ಏನು ಮಾಡ್ತಾ ಹೋಗ್ತೀವಿ, ಅಥವಾ ಒಂದು ಸ್ಟಡಿ ದ ಪ್ರಾಪರ್ಟೀಸ್ ಆ್ಯಂಡ್ ಆಲ್ಸೋ ಅಬ್ಸರ್ವಿಂಗ್ ಪ್ಯಾಟ್ರನ್ ಇನ್ ದಿಸ್ ಪ್ರಾಪರ್ಟಿ ವಿ ವಿಲ್ ಸ್ಟಡಿ ಆ್ಯಂಡ್ ಮೋರ್ ಅಬೌಟ್ ಇನ್ ದಿಸ್ ಹೈಯರ್ ಕ್ಲಾಸಸ್. ನೋಡಿ ಇಲ್ಲಿ ನಮ್ಮ ಒಂದು ಕನ್ವೀನಿಯೆಂಟಿಗೋಸ್ಕರ ಮತ್ತು ಇದ್ರ ಬಗ್ಗೆ ಇನ್ನೊಂದು ಕೆಲವಷ್ಟು ಪ್ರಾಪರ್ಟೀಸ್ನ ಏನು ಮಾಡ್ತಾ ಹೋಗ್ತೀವಿ, ಬೇರೆ ರೀತಿ ಒಂದು ಪ್ಯಾಟ್ರನಲ್ಲಿ ಬೇರೆ ರೀತಿ ಒಂದು ಪ್ರಾಪರ್ಟೀಸ್ನ ನಾವಿಲ್ಲಿ ಇದನ್ನು ಹೈಯರ್ ಕ್ಲಾಸಸ್ಸಲ್ಲಿ ಓದ್ತಾ ಹೋಗ್ತೀರಾ. ಅಬೌಟ್ ದಿಸ್ ಇನ್ನು ಹೈಯರ್ ಕ್ಲಾಸಸ್ಸಲ್ಲಿ ಇನ್ನು ಎಕ್ಸ್ಟ್ರಾ ಪ್ರಾಪರ್ಟೀಸ್ನ ಇಲ್ಲಿ ಓದ್ತಾ ಹೋಗ್ತೀರಾ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು.